ಅದನ್ನ ಅಥೆಂಟಿಕೇಟ್ ಮಾಡ್ತಾರೆ. ಅಂದ್ರೆ ಈ ಜನಗಣತಿದಾರರು ಏನು ತುಂಬಿರುವಂತಹ ದತ್ತಾಂಶಗಳನ್ನ ನಮ್ಮ ಗಣತಿದಾರರು ಅವರು ಹೋಗಿ ಅದನ್ನ ದೃಢಪಡಿಸ್ಕೊಳ್ತಾರೆ. ಯಾವುದಾದ್ರೂ ಅದರಲ್ಲಿ ಬದಲಾವಣೆಗಳಿದ್ರೆ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ಆ ಡೇಟಾವನ್ನ ಕೊಡ್ತಾರೆ. ಮುಂದಿನ ವರ್ಷದಲ್ಲಿ ನಾವು ಫೆಬ್ರವರಿಯಲ್ಲಿ ಇದು 2ನೇ ಹಂತದ ಪ್ರಕ್ರಿಯೆ. ಅಂದ್ರೆ ಪ್ರತಿಯೊಂದು ಮನೆಗೆ ಭೌತಿಕವಾಗಿ ನಮ್ಮ ಗಣತಿದಾರರು ತೆರಳಿ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಚಾರ್ಜ್ಗಳನ್ನ ಗುರುತಿಸಿದೀವಿ. 17 ಚಾರ್ಜ್ಗಳು ನಮ್ಮಲ್ಲಿದೆ. 4 ಜನ ಮಾಸ್ಟರ್ ಟ್ರೈನರ್ಗಳಿದ್ದಾರೆ. ಅವರು 34 ಜನ ಫೀಲ್ಡ್ ಟ್ರೈನರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಆ ಫೀಲ್ಡ್ ಟ್ರೈನರ್ಗಳು ನಮ್ಮ 2798 ಗಣತಿದಾರರಿಗೆ ಕೂಡ ಈ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಂತರ ನಮ್ಮಲ್ಲಿ ಈ ಪ್ರಕ್ರಿಯೆಯನ್ನ ಮೇಲುಸ್ತುವಾರಿ ಮಾಡೋದಕ್ಕೆ ಒಟ್ಟು 473 ಮೇಲ್ವಿಚಾರಕರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಮತ್ತೆ ಗಣತಿದಾರರಿಗೆ ನಾವು 33 ಪ್ರಶ್ನಾವಳಿಗಳಲ್ಲಿ ಹೇಗೆ ಈ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅಂತ 2 ದಿವಸಗಳ ಕಾಲ 23ನೇ ತಾರೀಕು ಮತ್ತೆ 30ನೇ ತಾರೀಕು ಇದೇ ತಿಂಗಳು ನಾವು ಈಗಾಗಲೇ ತರಬೇತಿಯನ್ನ ಅವರಿಗೆ ನಾವು ಕೊಟ್ಟಿದ್ದೇವೆ.